Hello my dear students, today I will tell you people 5 mistakes which you should avoid it while studying to your board exams plus while writing the board exams also. Okay, ಈಗ ಬೋರ್ಡ್ ಎಕ್ಸಾಮ್ಸ್ ಬರೆಯೋಕ್ಕಿಂತ ಮುಂಚೆ ಈ ಮಿಸ್ಟೇಕ್ಸನ್ನು ಈಗಿಂದಾನೇ ಉಪಯೋಗ ಮಾಡ್ಕೊಂತ ಹೋದಿದ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಅದರ ಸಲುವಾಗಿ ಬಿಫೋರ್ ದ ಬೋರ್ಡ್ ಎಕ್ಸಾಮ್ಸ್, ಬಿಫೋರ್ your preparatory 3 exams ಈ ವಿಡಿಯೋನ ಮಾಡಿದ್ದೇನೆ. ಸೊ ಆ ಯಾವುದಪ್ಪ 5 ಮಿಸ್ಟೇಕ್ಸು ವಿಚ್ ಪೀಪಲ್ ಆರ್ ಡೂಯಿಂಗ್ ಇಟ್ ಡೈಲಿ ಇನ್ ಯುವರ್ daily life while studying for your board exams or while preparing for your board exams. So main thing is board exam is a very biggest thing because ಇದರಿಂದ ನಿಮ್ಮ percentage decide ಆಗುತ್ತೆ, ಇದರಿಂದ ನಿಮ್ಮ rank decide ಆಗುತ್ತೆ, ಇದರಿಂದ ನಿಮ್ಮ next year future decide ಆಗುತ್ತೆ. Like which stream you want to go, what you want to do it in your future, ಅದ್ರ ಬಗ್ಗೆ ಎಲ್ಲ decide ಆಗುತ್ತೆ, right? So ಅದರ ಸಲುವಾಗಿ ಈ ಮಿಸ್ಟೇಕ್ಸಿಂದ ಆ್ಯಕ್ಚುಲಿ ಈ 5 ಮಿಸ್ಟೇಕ್ಸಿಂದ ಆ ಗೋಲನ್ನು ರೀಚ್ ಮಾಡಲಿಕ್ಕೆ ಭಾಳ ತ್ರಾಸು ತಗೋಬೇಡಿ. ಐ ವಿಲ್ ಟೆಲ್ ಯು ಪೀಪಲ್ ಟು ಅವಾಯ್ಡ್ ದೋಸ್ ಥಿಂಗ್ಸ್ ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಇಟ್ ಇನ್ ಯುವರ್ ಡೈಲಿ ಲೈಫ್ ಆ್ಯಂಡ್ ಟ್ರೈ ಟು ಅವಾಯ್ಡ್ ದೋಸ್ ಮಿಸ್ಟೇಕ್ಸ್ ಬಿಕಾಸ್ ಐ ಹ್ಯಾವ್ ಅಬ್ಸರ್ವ್ಡ್ ಇಟ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ವಿಲ್ ಡೂ ದಿಸ್ ಮಿಸ್ಟೇಕ್ಸ್ ಆ್ಯಂಡ್ ದಿಸ್ ಮಿಸ್ಟೇಕ್ಸ್ ಹ್ಯಾವ್ ಬೀನ್ ಅಬ್ಸರ್ವ್ಡ್ ಬೈ ಮೀ ಫ್ರಮ್ ದ ಕಮೆಂಟ್ಸ್ ಇಟ್ ಸೆಲ್ಫ್. ಓಕೆ, ಕಮೆಂಟ್ಸ್ದಲ್ಲಿ ಭಾಳ ಕೇಳಿದ್ದೇನೆ ಆ್ಯಂಡ್ ವೈಲ್ ದ ಲೈವ್ ಕ್ಲಾಸಸ್ ಆರ್ ಗೋಯಿಂಗ್ ಆನ್ ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಆಸ್ಕಿಂಗ್ ಮ್ಯಾಮ್ ಈ ವಿಡಿಯೋ ಸಾಕಾ, ಮ್ಯಾಮ್ ಈ PDF ಓದಿದರೆ ಸಾಕಾ, ಮ್ಯಾಮ್ ಈ ನೋಟ್ಸ್ ಓದಿದರೆ ಸಾಕಾ, ಮ್ಯಾಮ್ ಬರೀ ನಾ ಮಾಡೆಲ್ ಕ್ವಶನ್ ಪೇಪರ್ ಮಾಡಿದರೆ ಸಾಕಾ. ಸೊ ಇವೆಲ್ಲ ಕ್ವಶನ್ಸ್ಗೆ ಒಂದು ಸೊಲ್ಯೂಷನನ್ನು ಪ್ರೊವೈಡ್ ಮಾಡ್ತೇನೆ ಇವತ್ತು ಬಿಕಾಸ್ ನೀವು ಈ ಮಿಸ್ಟೇಕ್ಸನ್ನು ಮಾಡಿ ಎಕ್ಸಾಮ್ನಲ್ಲಿ ಸ್ಕೋರ್ ಕಡಿಮೆ ಮಾಡ್ತಿದ್ದಾರೆ. ಸೊ ತಿಳಿತಾ, ಫಸ್ಟ್ ಮಿಸ್ಟೇಕ್ ವಿಚ್ ಯು ಪೀಪಲ್ ನೀಡ್ ಟು ಅವಾಯ್ಡ್, ವಿಚ್ ಇಸ್ ದ ಫಸ್ಟ್ ಮಿಸ್ಟೇಕ್ ವಿಚ್ ಯು ಶುಡ್ ಅವಾಯ್ಡ್ ಇಸ್ ಮಿಸ್ಟೇಕ್ ನಂಬರ್ 1, ಡೋಂಟ್ rush and read it all. Okay, that is missing the crucial details can lead to the incorrect answers also. And understand the format, marks, allocation and choice list available. Okay, you people have a choices available there. Some of the students, I will tell you, especially in the social science dalli nimage choices irutte. You people have a very nice choice. What is that choice you people have it? That is ಎರಡು ಆನ್ಸರ್ ದಲ್ಲಿ ಒಂದು ಆನ್ಸರ್ಸ್ ಅನ್ನ ಮಾಡಬಹುದು ಅನ್ನೋದು ನಿಮಗೆ ಚಾಯ್ಸಸ್ ಇದೆ. ಸೊ ಅದೇ ತರ ಸೇಮ್ ಸೈನ್ಸ್ ದಲ್ಲಿನೂ ಇದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ 1, ಇಂಗ್ಲಿಷ್ ಲ್ಯಾಂಗ್ವೇಜ್ 2 and even in the third language Hindi who are writing it. ಸೊ ಅವ್ರಿಗೆಲ್ಲ ಆಪ್ಷನ್ಸ್ ಇದೆ, ಆರ್ ಆಪ್ಷನ್ಸ್ ಬರುತ್ತೆ. ಬಟ್ ಆಲ್ಸೋ ಏನು ಮಾಡ್ತಾರೆ ಗೊತ್ತಾ, 2 ಕ್ವಶನ್ಸ್ ಗೊತ್ತಿದೆಯಪ್ಪ 2 ಅಟೆಂಪ್ಟ್ ಮಾಡ್ತೇನೆ ಅಂತಾರೆ, ಅದರಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕ್ಲಿಯರಾ? ಸೊ ಅದರ ಸಲುವಾಗಿ ಡೋಂಟ್ ರಶ್, ರೀಡ್ ಇಟ್ ಆಲ್ ಪ್ರಾಪರ್ಲಿ ಆ್ಯಂಡ್ ದೆನ್ ಡೂ ಇಟ್. ಸೊ ದ್ಯಾಟ್ಸ್ ವಾಟ್. ಅದಕ್ಕೆ ನಿಮಗೆ ಗೋರ್ಮೆಂಟ್ದವ್ರು 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಸುಮ್ಮನೆ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿಲ್ಲ. ಸೊ ನಿಮಗೆ 15 ನಿಮಿಷ ಎದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ? ಬಿಕಾಸ್ ಯು ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್, ಯು ವಿಲ್ ರೀಡ್ ದ ಕ್ವಶನ್ ಪೇಪರ್ ಪ್ರಾಪರ್ಲಿ. ಅದನ್ನು ಓದಿದ ತಕ್ಷಣ ಬರೀಬೇಕು ಅನ್ನೋದು ಸಲುವಾಗಿನೇ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರೋದನ್ನ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ರಶ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಕ್ವಶನ್ಸನ್ನು ಸ್ಕಿಪ್ ಮಾಡೋದಪ್ಪ, ಆರ್ ಆಪ್ಷನ್ದಲ್ಲಿ ನಾ 2 ಆಪ್ಷನ್ ಬರ್ದೇನಪ್ಪ ಅಂತ ತಿಳ್ಕೊಂಡು ಒಂದು ಕ್ವಶನನ್ನು ಸ್ಕಿಪ್ ಮಾಡೋದು, ಅದನ್ನು ಮಾಡಬೇಡಿ. ಕ್ಲಿಯರಾ? ಕ್ವಶನ್ ಆನ್ಸರ್ಸ್ದಲ್ಲಿ ಒಂದು ಕ್ವಶನ್ ನಂಬರ್ಗೆ 2 ಕ್ವಶನ್ಸನ್ನು ಕೇಳಿರ್ತಾರೆ, ಅದರಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ ನಿಮಗೆ. ಹೋಲ್ ಕ್ವಶನನ್ನೇ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ಮೇಕ್ ಶೋರ್ ದೇ ಹ್ಯಾವ್ ನಾಟ್ ಆಸ್ಕ್ಡ್ ದ ಆರ್ ಕ್ವಶನ್ ಬಿಟ್ವೀನ್ ದ ಕ್ವಶನ್ಸ್. ಓಕೆ, ಒಂದೇ ಕ್ವಶನ್ ನಂಬರ್ದಲ್ಲಿ 2 ಕ್ವಶನ್ಸ್ ಕೇಳಿರ್ತಾರೆ, ಆರ್ ಆಪ್ಷನ್ ಹೇಳಿರ್ತಾರೆ. ಸೊ ಅದರ ಪ್ರಕಾರ ಅದನ್ನು ಯೂಸ್ ಮಾಡಿ. ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್. Clear everyone? So that is the mistake number 1 which you people will do it every time while writing the exams. ಅದರಿಂದ ಬಹಳ ಮಂದಿ ಸ್ಕೋರ್ ಕಡಿಮೆ ಆಗುತ್ತೆ and I have already seen it in the comment sessions plus in the live class while the students are telling to me and communicating with me. ಅವಾಗ ಎಲ್ಲರೂ ಹೇಳ್ತಾರೆ, ಮ್ಯಾಮ್ ಎದಕ್ಕೆ ಮಾರ್ಕ್ಸ್ ಹೋಗುತ್ತೆ ಮ್ಯಾಮ್, ಟೈಮ್ ಸಿಗಲಿಲ್ಲ, ಇಲ್ಲಾಂದರೆ ಆ ಕ್ವಶನ್ ಬಂದಿತ್ತು ಮ್ಯಾಮ್, ಆ ಕ್ವಶನ್ ಬರಲಿಲ್ಲ, ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟೆ. ಸೊ ದಿಸ್ ಥಿಂಗ್ಸ್ ಪ್ಲೀಸ್ ಡೋಂಟ್ ರಿಪೀಟ್ ಇಟ್. ಕ್ಲಿಯರ್? ವಾಟ್ ಇಸ್ ದ ಮಿಸ್ಟೇಕ್ ನಂಬರ್ 2 ವಿಚ್ ಯು ಪೀಪಲ್ ವಿಲ್ ಡೂ? ದಟ್ ಇಸ್ ಪುವರ್ ಪ್ರೆಸೆಂಟೇಷನ್ ಆ್ಯಂಡ್ ದ ಹ್ಯಾಂಡ್ ರೈಟಿಂಗ್. ಲೈಕ್ ಅನ್ಟೈಡಿ ಹ್ಯಾಂಡ್ ರೈಟಿಂಗ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಫಾರ್ ದ ಎಕ್ಸಾಮಿನರ್ ಟು ರೀಡ್ ಇಟ್ ಆ್ಯಂಡ್ ಎವ್ಯಾಲ್ಯೂಯೇಟ್ ದ ಆನ್ಸರ್ ಅಕ್ಯುರೇಟ್ಲಿ. ನೀವೇ ನೋಡಿ, ಈಗ ಅಕಸ್ಮಾತ್ ಯಾವುದಾದ್ರೂ ನೋಟ್ಸ್ ತೊಗೊಳ್ಳಿ. ಓಕೆ, ಯು ಟೇಕನ್ ಯುವರ್ ಫ್ರೆಂಡ್ಸ್ ನೋಟ್ಸ್. ಓಕೆ, ಯಾವುದಾದ್ರೂ ಒಂದು ಫ್ರೆಂಡ್ಸ್ ನೋಟ್ಸ್ ತೊಗೋತಾರ, ಅದರಲ್ಲಿ ಹ್ಯಾಂಡ್ ರೈಟಿಂಗ್ ಅವ್ನು ಸರಿ ಇಲ್ಲಪ್ಪ, ಅವಳು ಸರಿಯಿಲ್ಲ ಹ್ಯಾಂಡ್ ರೈಟಿಂಗು, ನಿಮಗೆ ನೋಡಲಿಕ್ಕೂ ಮನ್ಸು ಬರಲ್ಲ, ಅದು ರೈಟ್ ದೂರ ಹೋಯ್ತು ಓದೋದಂತೂ. ಓಕೆ, ನೋಟ್ಸ್ ನೀವು ಅಬ್ಸೆಂಟ್ ಇದ್ದಾರಾ, ಯಾವುದಾದ್ರು ಒಂದು ಫ್ರೆಂಡ್ಸ್ ನೋಟ್ಸ್ ತೊಗೋತೀರಾ, ಅದ್ರ ಹ್ಯಾಂಡ್ ರೈಟಿಂಗೇ ತಿಳಿಯಲ್ಲ ಅಂದರೆ ನಿಮ್ಗೆ ಹೆಂಗೆ ಬರೀತೀರಾ ನೀವು ಆ ನೋಟ್ಸನ್ನು? ಹೇಗೆ ನೀವು ಕಾಪಿ ಮಾಡ್ತೀರಾ ಅಬ್ಸೆಂಟ್ ಇದ್ದಾಗ? ಸೊ ದ್ಯಾಟ್ಸ್ ವಾಟ್ ಈವನ್ ದ ಎಕ್ಸಾಮ್ನರ್ ಆಲ್ಸೋ ವಿಲ್ ಫೀಲ್ ದ ಸೇಮ್ ಥಿಂಗ್. ನೀವು ಎಕ್ಸಾಮ್ನರ್ಗೆ ಪ್ರೆಷರ್ ಕೊಡ್ತಿದ್ದೀರಾ. ಸೊ ಯು ಪೀಪಲ್ ಶುಡ್ ಬಿ ವೆರಿ ಕ್ಲೀನ್, ಪ್ರೆಸೆಂಟ್ ಯುವರ್ ಸೆಲ್ಫ್ ಪ್ರಾಪರ್ಲಿ. ಹೌ ಟು ಪ್ರೆಸೆಂಟ್ ಯುವರ್ ಆನ್ಸರ್ ಶೀಟ್ ಅಂತ ಆಲ್ರೆಡಿ
ಮ್ಯಾಥಮೆಟಿಕ್ಸ್ದು ಮತ್ತು ಸೈನ್ಸ್ದು ಎರಡೂ ಅಪ್ಲೋಡ್ ಆಗಿದೆ. ಹೋಗಿ ಫಾಸ್ಟಾಗಿ ವಿಡಿಯೋ ಸೆಷನಲ್ಲಿ ಹೋಗಿ ಚೆಕ್ ಮಾಡಿ ಹೌ ಆ್ಯಕ್ಚುಲಿ ಯು ಶುಡ್ ಪ್ರೆಸೆಂಟ್ ಯುವರ್ ಸೆಲ್ಫ್, ಹೌ ಆ್ಯಕ್ಚುಲಿ ಯು ನೀಡ್ ಟು ಡೂ ಯುವರ್ ಸೆಲ್ಫ್ ಎವ್ರಿಥಿಂಗ್ ಪ್ರಾಪರ್ಲಿ. ಕ್ಲಿಯರ್? ಡನ್. And next is lack of clear heading, diagrams and the session breaks leads to the clustered presentation. Means what? Headings ಸರಿಯಾಗಿ ಮೆನ್ಷನ್ ಮಾಡಲ್ಲ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನಪ್ಪ. ಐ ಆಮ್ ಎಕ್ಸ್ಪ್ಲೇನಿಂಗ್ ರಿಗಾರ್ಡಿಂಗ್ ದ photosynthesis. Write the heading as a photosynthesis, guys. If you people will not write it, you won't score good marks because examiner will think like ನೀ ಏನೋ ಬೇರೆ ಬರ್ದಿದ್ಯಾ, ಏನೋ ಬೇರೆನೇ ಕ್ವಶನ್ ಕೇಳಿದ್ದಾರೆ. Theta, this is what you people will do it. Don't do this mistake. And especially in the diagrams. Biology diagrams ತಗಿತೀರಾ ನೀವು. diagrams ತೆಗೆದ ತಕ್ಷಣ ನೀವು ಏನು ಮಾಡ್ತೀರಾ? ಲೇಬಲಿಂಗ್ ಮಾಡಲ್ಲ. ಸೊ ಮ್ಯಾಮ್ ನಾವು ಡಯಾಗ್ರಾಮ್ಸ್ ತೆಗೆದಿದ್ರೆ ನಂಗೆ 2 ಮಾರ್ಕ್ಸ್ ಸಿಗುತ್ತೆ. ನೋ ಗೈಸ್, ಯು ನೀಡ್ ಟು ಲೇಬಲ್ ಇಟ್ ಆಲ್ಸೋ. ಲೇಬಲ್ ಮಾಡಲಿಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ, ರೈಟ್? ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಲೇಬಲ್ ಇಟ್ ಆಲ್ಸೋ ಪ್ರಾಪರ್ಲಿ. ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಟು ಯು ಪೀಪಲ್ ಇಫ್ ಯು ಪೀಪಲ್ ವಿಲ್ ಪ್ರಾಕ್ಟಿಸ್ ಇಟ್ ಡೈಲಿ. ಥೀಟಾ, ಲೇಬಲ್ಸು ಚೆನ್ನಾಗಿ ಪ್ರಾಕ್ಟಿಸ್ ಮಾಡಿ ಡೈಲಿ ಬಿಕಾಸ್ ಡಯಾಗ್ರಾಮ್ ಇಸ್ ನಥಿಂಗ್ ವಿದೌಟ್ ದ ಲೇಬಲ್ಸ್. ಕ್ಲಿಯರ್? ಸೊ that is what second mistake you people need to avoid. What is the third mistakes which you people need to avoid? Skipping the numerical problems. Most of the students will think like what, I will skip this numerical problems. What is going to happen most probably? ಏನು ಆಗೋದಿದೆಯಪ್ಪ ಜಾಸ್ತಿ ಆದ್ರೂ it is going to lose the few marks you people will think. But the numerical problems ಎಷ್ಟು ಈಸಿ ಇರುತ್ತೆ ಅಂದರೆ ಒಂದೊಂದು ಸಲ ಡೈರೆಕ್ಟಾಗಿ ಅಪ್ಲೈ ಮಾಡೋದಿರುತ್ತೆ. some questions will be like direct Ohm's law ಅಪ್ಲೈ ಮಾಡೋದಿದೆ. some questions ಅಲ್ಲಿ ಪವರ್ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋದಿದೆ. ಬಹಳ ಏನು ಟೆನ್ಷನ್ನೇ ತಗೊಳ್ಳೋದಿಲ್ಲ. ಸೇಮ್ ಅದೇ ಥರ ಮ್ಯಾಥಮೆಟಿಕ್ಸ್ದಲ್ಲಿನೂ ಮ್ಯಾಥ್ಸ್ದಲ್ಲಿನೂ ನೀವು ಏನು ತಿಳ್ಕೊತಾರೆ ಗೊತ್ತಾ? ಅಯ್ಯೋ ಈ ಫಾರ್ಮುಲಾ ಏನು ನೆನಪು ಬರ್ತಿಲ್ಲ ನನಗೆ, ಈ ಫಾರ್ಮುಲಾ ನಾನು ಹೆಂಗೆ ಅಪ್ಲೈ ಮಾಡಲಿ, ಐ ನೀಡ್ ದಿಸ್ ದ್ಯಾಟ್, ಅದನ್ನೆಲ್ಲ ಟೆನ್ಷನ್ ಮಾಡೋದೇ ನೆಸೆಸಿಟಿ ಇಲ್ಲ ಗೈಸ್. ಯು ಜಸ್ಟ್ ಬಿ ವೆರಿ ಸಿಂಪಲ್ ಟು ಯುವರ್ ಸೆಲ್ಫ್ ದ್ಯಾಟ್ ಯು ಪೀಪಲ್ ನೋ ದ ನಂಬರಿಕಲ್ ಪ್ರಾಬ್ಲಮ್ಸ್ ಎವ್ರಿಥಿಂಗ್ ನೈಸ್ಲಿ. ಅದನ್ನು ಸ್ಕಿಪ್ ಮಾಡಿದರೆ ನಿಮ್ಮ ಮಾರ್ಕ್ಸ್ ಹೋಗೇ ಹೋಗುತ್ತೆ. ಥೀಟಾ, ದಿಸ್ ಇಸ್ ವಾಟ್ ಯು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡೂ. ಓಕೆ, ಎಲ್ಲರೂ ಯಾರ್ಯಾರು ಬರೀ ಪಾಸ್ ಆಗೋದಿದೆ ಅಂತ ಯೋಚನೆ ಮಾಡ್ತಿದ್ದಾರಲ್ಲ ಅವರೆಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು 100% ನನಗೆ ಗೊತ್ತು ಸ್ಕಿಪ್ ಮಾಡ್ತೀರಾ. ಬಟ್ ಡೋಂಟ್ ಡೂ ದಿಸ್ ಬಿಕಾಸ್ ಸಮ್ಟೈಮ್ಸ್ ದ ಕ್ವಶನ್ಸ್ ವಿಲ್ ಬಿ ಆಸ್ಕ್ ಸೋ ಈಸಿ ದಟ್ ನೀವು ಯಾವ್ಯಾವ ಕ್ವಶನ್ ಆನ್ಸರ್ಸ್ ಓದಿರ್ತೀರಲ್ಲ ಅದು ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ ಬರೀಲಿಕ್ಕೆ. ಬಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಬರೇ ಈಸಿ ಇರುತ್ತೆ. ಸೊ ಅದ್ರ ಸಲುವಾಗಿ ಯಾವ ಕ್ವಶನ್ಸ್ ಓದಬೇಕು ಅನ್ನೋದು ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಯಾವ ನ್ಯೂಮರಿಕಲ್ ಪ್ರಾಬ್ಲಮ್ ಈಸಿ ಇದೆ, ಯಾವ ನ್ಯೂಮರಿಕಲ್ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಗೊತ್ತಾದರೆ ಆರಾಮಾಗಿ ನೀವು ಬರಿಬೋದು. ಸೊ ಡೂ ಯುವರ್ ಸ್ಮಾರ್ಟ್ ವರ್ಕ್. ಡೋಂಟ್ ಡೂ ದಿಸ್ ಮಿಸ್ಟೇಕ್. Clear? Done? Next is fourth mistake, that is lack of a revision. So cramming everything last minute without proper revision leads to the confusion during the exams, and regular revision helps in the refine force key concepts and ensure the better recall of the facts and the formulas. This is very important. If you are not doing your revisions, then you can't write anything in your paper. Okay, avunu ಅಕಸ್ಮಾತ್ ಆಗಿ 625 out of 625 ಸ್ಕೋರ್ ಮಾಡಲಿ ಆಯಿತಾ. ಯಾರು ಟಾಪರ್ ಸಕಟಾಗಲಿ ಹೇಳ್ತಿದ್ದೆ ನಿಮಗೆ, ನೀವೇ ಅಕಸ್ಮಾತ್ ಕ್ಲಾಸ್ ಟಾಪರ್ ಇದ್ದರೆ ನಾನು ಎವ್ರಿ ಇಯರ್ ಎವ್ರಿ ಟೈಮ್ FA ಔಟ್ ಆಫ್ ಔಟ್, ನನ್ನ ಪ್ರಿಪರೇಟರಿದಲ್ಲಿನೂ ಔಟ್ ಆಫ್ ಔಟ್ ಅಂತ ನಿಮಗೆ ಅನಿಸ್ತಿದ್ರೆ ಅವರು ಮಿಸ್ಟೇಕ್ಸ್ ಮಾಡ್ತಾರೆ ಅಕಸ್ಮಾತ್ ರಿವಿಷನ್ ಮಾಡಲಿಲ್ಲ ಅಂದರೆ. ಸೊ fourth mistake is very important, that is lacking behind the revision. So akasmat ನೀವು ರಿವಿಷನ್ ಅನ್ನು ಮಿಸ್ ಮಾಡ್ತಿದ್ರೆ you people can't score anything, you can't write anything in your papers because ಏನು ಮಾಡ್ತಾರೆ ಗೊತ್ತಾ, ಲಾಸ್ಟ್ ಮಿನಿಟ್ದಲ್ಲಿ ಎಲ್ಲ ಓದ್ತೇನೆ ಅಂತ ತಗೊಂಡು ಫುಲ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. that will not help you people. So I will be providing you people the 1-page notes so that revision notes will help you people a lot. That is also coming very soon, so stay tuned to the channel and don't forget to subscribe to the Nama Vedantus SSLC and share it with your all friends. Even they will have an idea regarding this. Okay, now this is what biggest mistake all the students did, that is lack of a revision. ಅಕಸ್ಮಾತ್ ನೀವು ರಿವಿಷನ್ ಅನ್ನು ಮಾಡಲಿಲ್ಲ ಅಂದರೆ ಬ್ರೈನಿಗೆ ಏನು ಅನ್ಸುತ್ತೆ ಗೊತ್ತಾ, ಅಯ್ಯೋ ನಂಗೆ ಇದೆಲ್ಲ ಏನು ಗೊತ್ತಿಲ್ಲ, ನಂಗೆ ಏನು ಬೇಡಪ್ಪ, ಇದು ಏನು ಓದೋದ್ರಲ್ಲಿ. ಅದಕ್ಕೆ ಅದನ್ನು ಬ್ರೈನ್ ಏನು ಮಾಡ್ತಾ ಗೊತ್ತಾ, ಅಂತ ತೆಗಿತೈತೆ ಒಗೆದ್ಬಿಡ್ತದೆ ಡಸ್ಟ್ಬಿನ್ನಲ್ಲಿ. ಸೊ ನಿಮ್ಗೆ ಒಂದು ಡಸ್ಟ್ಬಿನ್ನಿಂದ ಮತ್ತೆ ತೊಗೊಂಬಂದು ತಲೆಯಲ್ಲಿ ಹಾಕಬೇಕಲ್ಲ, ಅವಾಗ ಏನು ಮಾಡಬೇಕು, ರಿವಿಷನ್ ಮಾಡಬೇಕು, ರೈಟ್. ಸೊ ನೀವು ರಿವಿಷನ್ನೇ ಮಾಡಲಿಲ್ಲ ಅಂದರೆ ಅದು ಡಸ್ಟ್ಬಿನ್ನಿಂದ ತಲೆಯಲ್ಲಿ ಹೇಗೆ ಹೋಗೋದಪ್ಪ. ಸೊ ಅದ್ರ ಸಲುವಾಗಿ ಯಾವುದಾದ್ರೂ ಒಂದು ಚಾಪ್ಟರ್ ಮಾಡಿದರೆ 2 ದಿನ ಅಷ್ಟರಲ್ಲಿ ಅದರದ ರಿವಿಷನ್ ಮಾಡಿ. ಓಕೆ, ಇವತ್ತು ಯಾವುದಾದ್ರೂ ಒಂದು ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಂಡಿದ್ದೀರಾ, 2 ದಿನ ಆಯ್ತಪ್ಪ, 2 ದಿನ ಟೈಮ್ ಸಿಗಲಿಲ್ಲ, ಬೇರೆ ಸಬ್ಜೆಕ್ಟ್ ಮಾಡ್ತಿದ್ರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಆಫ್ಟರ್ 2 days ಮೇಕ್ ಶೂರ್ ಪೀಪಲ್ ವಿಲ್ ಪ್ರಾಕ್ಟಿಸ್ ಇಟ್.
ಡೂ ದ ರಿವಿಷನ್ ಆಫ್ ಇಟ್. ಯಾವಾಗ ನೀವು ರಿವಿಷನ್ ಮಾಡ್ತೀರಾ ಅವಾಗ ಅಷ್ಟೇ ತಲೆಯಲ್ಲಿರೋದು ಅದು, ಆಯಿತಾ. ನಾವು ಲಾಸ್ಟ್ ಮಿಸ್ಟೇಕ್ ವಿಚ್ ದ ಸ್ಟೂಡೆಂಟ್ಸ್ ವಿಲ್ ಡೂ ಆ್ಯಕ್ಚುಲಿ, ದಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಮಿಸ್ಟೇಕ್ ನಂಬರ್ 5, that is relying on the memorization. So most of the things will students does this, 90% students does this actually, if I tell you then. Okay, ಕರ್ನಾಟಕದಲ್ಲಿ ಯಾರು SSLC ಎಕ್ಸಾಮ್ ಬರೀತಿದ್ದಾರಲ್ಲ ಅದರಲ್ಲಿ 90% ಸ್ಟೂಡೆಂಟ್ ಈ ಮಿಸ್ಟೇಕ್ಸ್ ಅನ್ನ ನೀವು ಅಗೇನ್ ಅಂಡ್ ಅಗೇನ್ ಯು ಪೀಪಲ್ ಆರ್ ಡೂಯಿಂಗ್ ಇಟ್. ವಾಟ್ ಇಸ್ ದಟ್ ಇಸ್ ಓದ್ತೇನಪ್ಪ ನಾನು ಎಲ್ಲ ಬಹಾಟ್ ಮಾಡ್ತೇನೆ. ಬಹಾಟ್ ಮಾಡೋದ್ರಿಂದ ನಿಮಗೆ ಏನು ನೆನಪಿರಲ್ಲ ಎಕ್ಸಾಮ್ ಬರೆಯೋ ಟೈಮ್ದಲ್ಲಿ. ಸೊ ಎಕ್ಸಾಮ್ ಬರೆಯೋ ಸಮಯದಲ್ಲಿ ನಿಮಗೆ ಅಕಸ್ಮಾತ್ ಎದಕ್ಕೇನು ನೆನಪು ಉಳಿತಿಲ್ಲ ಅಂದರೆ ಬಿಕಾಸ್ ನೀವು ಬಹಾಟ್ ಮಾಡ್ತಿದ್ದೀರಾ. If you are behatting it, you are memorizing the things, then it is not gonna happen. You need to understand the concepts properly. ನೀವು ಅಂಡರ್ಸ್ಟ್ಯಾಂಡ್ ಯಾವಾಗ ಮಾಡ್ಕೋತಾರಲ್ಲ ಕಾನ್ಸೆಪ್ಟ್ಸನ್ನು ಅವಾಗಷ್ಟೇ ನೀವು ಎಕ್ಸಾಮ್ನಲ್ಲಿ ಬರೀಲಿಕ್ಕಾಗುತ್ತೆ. ನಾನು ಎಕ್ಸಾಂಪಲ್ ನೀವು ಫೋಟೋಸಿಂಥಸಿಸ್ ಫುಲ್ ಎಲ್ಲ ಕುಂತು ಓದಿರ್ತಾರ, ಓಕೆ, ಆಮೇಲೆ ನೀವು ಎಕ್ಸಾಮ್ನಲ್ಲಿ ಹೋದ ತಕ್ಷಣ ಇಕ್ವೇಷನ್ ನೆನಪಾಗ್ತಿಲ್ಲ ನಿಮಗೆ. ಯಾಕೆ ಆಗ್ತಿಲ್ಲ? ಬಿಕಾಸ್ ನೀವು ಬಹಾಟ್ ಮಾಡಿದ್ದೀರಾ. ಆ ಬ್ರೈನಿಗೆ ಗೊತ್ತಾಗುತ್ತೆ ಇದೇನೋ ಒಂದು ತಲೆಯಲ್ಲಿದೆ, ನನಗಿದು ಮೆಮೊರಿ ಬೇಡಪ್ಪ ಅನ್ನೋದು ತೆಗೆದು ಬಿಡುತ್ತದು. ಸೊ ಅದನ್ನು ನೆನಪಿಟ್ಕೋಬೇಕಂದ್ರೆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದಟ್ ಇಸ್ ವಾಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಫೇಲ್ ಇಟ್. ದಟ್ ಇಸ್ ಮೆಮರೈಸೇಷನ್ ವಿತೌಟ್ ದ ಕಾನ್ಸೆಪ್ಷನಲ್ ಕ್ಲಾರಿಟಿ ಆಫ್ಟನ್ ಫೇಲ್ಸ್ ಇನ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಸ್ಪೆಷಲಿ. ಓಕೆ, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸು ನಿಮಗೆ ಈ ಸಲ ಜಾಸ್ತಿ ಬರೋದಿದೆ. ಅದ್ರ ಸಲುವಾಗಿನೇ LBA ಬೇಸ್ಡ್ ಕ್ವೆಶನ್ ಸೀರೀಸ್ ತೆಗೆದಿದ್ದಾರೆ. ಅಕಸ್ಮಾತ್ ಗೌರ್ಮೆಂಟ್ ಹೇಳ್ತಿದೆ ನಾನು ಜಾಸ್ತಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳೋರಪ್ಪ ಅಂತ, ನಿಮ್ಗೆ ಅಷ್ಟಾದ್ರೂ ಗೊತ್ತಾಗಲಿಲ್ಲ ಅಂದರೆ ಈ ಮಿಸ್ಟೇಕ್ಸನ್ನು ಪ್ಲೀಸ್ ಅವಾಯ್ಡ್ ಮಾಡಿ. ಈಗ ಪ್ರಿಪ್ರೇಟರಿ 1, 2ದಲ್ಲಿ ಅದನ್ನು ಮಾಡ್ತಿದ್ರೆ ಪ್ರಿಪ್ರೇಟರಿ 3ದಲ್ಲಿ ಇದನ್ನು ಅವಾಯ್ಡ್ ಮಾಡಿ, ಬಿಕಾಸ್ ರೈಟ್ ಆಫ್ಟರ್ ದಟ್ ಯು ಹ್ಯಾವ್ ಅ ಬೋರ್ಡ್ ಎಕ್ಸಾಮ್ಸ್. ಕ್ಲಿಯರ್? ಆ್ಯಂಡ್ ಇಫ್ ದ ಕ್ವಶನ್ ಇಸ್ ಸ್ಲೈಟ್ಲಿ ಟ್ವಿಸ್ಟೆಡ್ ಆರ್ reprised, like students who only memorized the answers will get confused and cannot apply the underlying principle. That is really true. Okay, numerical problems ಅಲ್ಲಿ ಸ್ಪೆಷಲಿ ಹೇಳ್ತೇನೆ ನಿಮಗೆ. ಏನು ಮಾಡ್ತಾರೆ ಗೊತ್ತಾ, ಡೈರೆಕ್ಟ್ ಕ್ವಶನ್ನೇ ಕೇಳ್ತಾರೆ, ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅದರಲ್ಲಿ. ಓಮ್ಸ್ ದಾದಲ್ಲಿ ಒಂದು ಐ ಕೇಳ್ತಾರೆ, ಒಂದಿಲ್ಲಾಂದರೆ ಏನಾದರೂ ರೋ ಕಾನ್ಸ್ಟೆಂಟನ್ನು ಕೇಳ್ತಾರೆ, ನೀವು ಏನೋ ಬೇರೆವನ್ನ ಮಾಡಿಬಿಡ್ತೀರಾ. ವೈ? ಬಿಕಾಸ್ ಜಸ್ಟ್ ಉಲ್ಟಾ ನೀವು ಸಾಲ್ವ್ ಮಾಡಿರೋದು ಐ ಫೈಂಡ್ ಮಾಡಲಿಕ್ಕೆ, ಬಟ್ ಅಲ್ಲಿ ಕೇಳಿರೋದು ಐ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೋ ಫಾರ್ಮುಲಾ ಕೊಟ್ಟಿದ್ದಾರೆ ಅಲ್ಲಿ. ಸೊ ಅದನ್ನು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರ ನೀವು ಅಷ್ಟೇ. ಅದು ಎದಕ್ಕೆ ಕನ್ಫ್ಯೂಷನ್ ಆಗುತ್ತೆ? ಬಿಕಾಸ್ ನೀವು ಬಹಾಟ್ ಮಾಡ್ಕೊಂಡು ಹೋಗ್ತೀರಾ. ಅದನ್ನು ಬ್ಯಾಟ್ ಮಾಡ್ಕೊಂಡು ಹೋದರೆ ಆಬ್ವಿಯಸ್ಲಿ ಕನ್ಫ್ಯೂಷನ್ ಆಗೋದು, ಮತ್ತು ಬ್ರೈನಿಗೆ ಎಷ್ಟಪ್ಪ ತಲೆ ಇಟ್ಕೊಳ್ಳೋದು, ರೈಟ್? ಹೌ ಮಚ್ ಇಟ್ ವಿಲ್ ಕೀಪ್ ಇಟ್ ಇನ್ ದೇರ್ ಬ್ರೈನ್ ಎಟ್ ಲೀಸ್ಟ್. ಸೊ ಅದಕ್ಕೆ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೆಸೆಸಿಟಿನೇ ಬೀಳಲ್ಲ, ಮರೆಯೋದು ನೆಸೆಸಿಟಿನೇ ಬೀಳಲ್ಲ. ನಿಮಗದು ಗೊತ್ತಿದೆ ಆಲ್ರೆಡಿ, ಆ ಕಾನ್ಸೆಪ್ಟ್ ಗೊತ್ತಿದೆ, ನೀವೇನು ಚೇಂಜ್ ಆಗಲೇದು ಏನಾಗುತ್ತೆ ಅದರಲ್ಲಿ ಅನ್ನೋದು ನಿಮಗೆ ಐಡಿಯಾ ಇರಬೇಕು. ದಟ್ ಈಸ್ ವಾಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಶುಡ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಅದು ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿದ್ದರೆ ಆರಾಮಾಗಿ ನೀವು ಈ ಮಿಸ್ಟೇಕನ್ನು ಅವಾಯ್ಡ್ ಮಾಡ್ಕೋಬಹುದು, ಆಯಿತಾ. ಆ್ಯಂಡ್ ದೀಸ್ ಆರ್ ದ 5 ಮಿಸ್ಟೇಕ್ಸ್ ವಿಚ್ ಯು ಪೀಪಲ್ ನೀಡ್ ಟು ಅವಾಯ್ಡ್ ಇಟ್. ಇಫ್ ಇನ್ ಕೇಸ್ if this 5 mistakes you people have already done it in your preparatory 1 and preparatory 2, then please make sure you will avoid it in the preparatory 3. Why? Because ಈ 5 mistakes ಅಕಸ್ಮಾತ್ ನೀವು ರಿಪೀಟ್ ಮಾಡಿದರೆ ಬೋರ್ಡ್ ಎಕ್ಸಾಮ್ 1ದಲ್ಲಿ ಬಹಳ ಸಫರ್ ಆಗುತ್ತೆ ಪರ್ಸೆಂಟೇಜ್ ಮೇಲೆ. ಸೊ ಪರ್ಸೆಂಟೇಜ್ ಮೇಲೆ ಸಫರ್ ಮಾಡಬೇಡಿ. ವೈ? ಬಿಕಾಸ್ ಐ ನೋ ಯು ಪೀಪಲ್ ಹ್ಯಾವ್ ಅ ಸೆಕೆಂಡ್ ಚಾನ್ಸ್ ಆಲ್ಸೋ, ಬಟ್ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿದ್ರೇ ನಿಮ್ಗೆ ಹೆಲ್ಪ್ ಆಗುತ್ತೆ ಪರ್ಸೆಂಟೇಜ್ ಮಾಡಲಿಕ್ಕೆ. ಆ್ಯಂಡ್ ಪರ್ಸೆಂಟೇಜ್ ಮ್ಯಾಟರ್ಸ್ ಅ ಲಾಟ್, ರೈಸ್, ರ್ಯಾಂಕ್ ಮ್ಯಾಟರ್ಸ್ ಅ ಲಾಟ್. ಸೊ ಮೇಕ್ ಶೋರ್ you want to be the topper, then avoid this 5 mistakes and make sure you will do it. And comment dalli heli I will avoid this mistakes anta comment haki. ಅಕಸ್ಮಾತ್ ನೀವು ಯಾವುದಾದ್ರು ಮಿಸ್ಟೇಕ್ಸ್ ಮಾಡಿದ್ರಿ ಆ್ಯಂಡ್ ಈ ಮಿಸ್ಟೇಕ್ಸ್ ಈ ವಿಡಿಯೋ ಇಂದ ನಿಮ್ಗೆ ಅದು ಹೆಲ್ಪ್ ಆಯಿತು, ನಾನು ಏನು ಮಿಸ್ಟೇಕ್ ಮಾಡ್ತಿದ್ದೀನಿ ಅಂದರೆ ಅದನ್ನು ಕಮೆಂಟಲ್ಲಿ ಹಾಕಿ. ಐ ವಿಲ್ ಬಿ ವೇಟಿಂಗ್ ಟು ಚೆಕ್ ಯುವರ್ ಕಮೆಂಟ್ಸ್. ಟಿಲ್ ದೆನ್ ಸಿ ಯು ಎವ್ರಿವನ್. ಮೇಕ್ ಶೋರ್ whatever the PDFs, whatever the notes I'm providing to you people, this is the procedure to download it. Make sure you people will download it and sit and study, because I'm providing it for everything free. So don't forget to subscribe to the Nama Vedantu SSLC and hit the like button. Till then, see you everyone.